ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಒಂದು ಗಾರ್ಡನ್ ಅಪ್ಡೇಟ್ ಜೊತೆ ಇವತ್ತು ನನ್ನ ಟೆರೆಸ್ ಗಾರ್ಡನಲ್ಲಿ ಒಂದಷ್ಟು ಹೂ ಜಾಸ್ತಿ ಅರಳಿದೆ. ಇದೆಲ್ಲ ನಾನು ಕಟ್ಟಿಂಗಲ್ಲಿ ಬೆಳೆಸಿರುವಂಥ ದಾಸವಾಳಗಳು, ಹೈಬ್ರಿಡ್ ದಾಸವಾಳ. ಇದೆಲ್ಲ ನಿಮಗೆ ವಿಂಟರಲ್ಲೇ ಈ ಹೈಬ್ರಿಡ್ ದಾಸವಾಳಗಳು ಬಿಡೋದು. ನಾಟಿ ದಾಸವಾಳ ವಿಂಟರ್ ಸೀಸನಲ್ಲಿ, ಅದೇ ಚಳಿಗಾಲದಲ್ಲಿ ಹೂನ ಕಮ್ಮಿ ಮಾಡಿಬಿಡುತ್ತೆ ಮತ್ತು ಫ್ಲವರ್ ಸೈಜು ತುಂಬ ಸ್ಮಾಲ್ ಆಗಿಬಿಡುತ್ತೆ. ಇದು ಹೈಬ್ರಿಡ್ ಮಾತ್ರ ನಮಗೆ ವಿಂಟರಲ್ಲಿ ಯಾವಾಗಲೂ ದೊಡ್ಡದಾಗಿ ತುಂಬ ಬಿಡುತ್ತೆ. ಮತ್ತು ಇನ್ನು ರೋಸಸ್ದೊಂದು ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ ಇಲ್ಲಿ ರೋಸಸ್ಸು. ನಾನು ಲಾಸ್ಟ್ ವೀಡಿಯೋದಲ್ಲಿ ಇದ್ರದ್ದು ಮುಗ್ಗೆಲ್ಲ ಆಗಿರೋದೆಲ್ಲ ತೋರಿಸಿದ್ದೆ. ನಾನು ಲಾಸ್ಟಲ್ಲಿ ಒಂದು 5-6 ಮುಗ್ಗಾಗಿತ್ತು. ನಿನ್ನೆ ನಾನು ಒಂದು 3-4 ಹೂ ಕಿತ್ತಿದ್ದೀನಿ ಇದರಲ್ಲಿ, ಎಷ್ಟು ದೊಡ್ಡದಾಗಿದೆ ಅಂತ. ಮತ್ತು ಇನ್ನೊಂದು ಕಲರ್ ಮೊಗ್ಗಾಗಿದೆ ಅಂತ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ, ಎಷ್ಟು ದೊಡ್ಡದಾಗಿ ಅರಳಿದೆ ರೋಸಸ್ಸು. 3 ಹೂವು ಅರಳಿದೆ ಇವತ್ತು. ಇನ್ನೊಂದು ಮೊಗ್ಗಿದೆ. ದಾರದಲ್ಲಿ ಎಳೆದು ಕಟ್ಟಿದ್ದೀನಿ, ನನಗೆ ವಿಡಿಯೋ ಮಾಡೋಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಒಳ್ಳೆ ಫ್ರ್ಯಾಗ್ನೆನ್ಸ್ ಇದೆ ಈ ರೋಸಲ್ಲಿ. ಈಗ ಪೂಜೆಗೆ ಕೀಳೋಕ್ಕೆ ಅಂತ ಬಂದೆ ನಾನು. ಕೀಳೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲಂತೂ ತುಂಬ ಹೂ ಬಿಟ್ಟಿತ್ತು, ನೆನ್ನೆ ಕಿತ್ತಿದ್ದೀನಿ ಇದರಲ್ಲಿ ಹೂ ನಾನು. ಮತ್ತು ಒಂದು ಸೀತಾಫಲ ಮರದಲ್ಲಿ ಇವಾಗ ಹಣ್ಣಾಗ್ತಾಯಿದೆ. ಈಗ ಸೀತಾಫಲ ಸೀಸನ್ ಇಲ್ಲ, ನಿಮಗೆ ಆಗಸ್ಟ್ ಮಂತ್ ಆ ಥರ ಟೈಮಲ್ಲಿ ಸೀಸನಲ್ಲಿ ಆವಾಗಲೂ ಬಿಟ್ಟಿತ್ತು, ಆದರೆ ಈಗಲೂ ಬಿಟ್ಟಿದೆ. ಅದನ್ನು ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹೂ ಅರಳಿದೆ, ಎಷ್ಟು ದೊಡ್ಡದಾಗಿ ಅರಳಿದೆ, ತುಂಬ ದೊಡ್ಡದಿದೆ ಸೈಜು ಹೂದು. ಮತ್ತು ಇಲ್ಲಿ ನೋಡಿ, ಇದು ಸೀತಾಫಲ ಮರ. ನನಗೆ ತುಂಬ ಹಣ್ಣು ಬಿಟ್ಟಿತ್ತು ಆಗಸ್ಟಲ್ಲಿ. ಇವಾಗ ಎಲೆಯೆಲ್ಲ ಉದುರು ಬಿಟ್ಟಿತ್ತು, ಆದರೂ ಒಂದು 4-5 ಬಿಟ್ಟಿದೆ. ಕೆಲವೆಲ್ಲ ಉದುರೋಗ್ತಾ ಇದೆ. ತುಂಬ ರುಚಿಯಾಗಿರುತ್ತೆ ಮಾತ್ರ, ನಾವೇ ಬೆಳೆಸಿರೋದು ಅಂತಂದರೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ನಾವು ಮಾರ್ಕೆಟಲ್ಲಿ ತಂದು ತಿನ್ನೋ ಹಣ್ಣಿಗಿಂತನೂ ನಾವೇ ಬೆಳೆಸಿರೋದು ತುಂಬ ರುಚಿಯಾಗಿರುತ್ತೆ. ದೊಡ್ಡ ಪಾಟಲ್ಲಿದೆ ಈ ಗಿಡ. ತುಂಬ ದೊಡ್ಡ ಪಾಟು. ಇದೆಲ್ಲ ಕಿಚನ್ ವೇಸ್ಟ್ ಹಾಕಿರೋದು. ಇದೆಲ್ಲ ನೋಡಿ, ಇದೆಲ್ಲ ಒಣಗ್ತಾ ಇದೆ. ವೈಟ್ ಕಲರ್ ದಾಸವಾಳ ಇದು. ವಿಂಟರ್ ಸೀಸನ್ ಆಗಿರೋದ್ರಿಂದ ಎಲ್ಲ ಡಾರ್ಮೆನ್ಸಿಗೆ ಹೋಗಿದೆ. ಎಲ್ಲ ಕಟ್ ಮಾಡಿದ್ರೆ ಸಾಫ್ಟ್ ಪ್ರೂನಿಂಗ್ ಮಾಡಬೇಕು, ಹಾರ್ಡ್ ಪ್ರೂನಿಂಗ್ ಮಾಡಬಾರ್ದು. ಬುಡಕ್ಕೆ ಕಟ್ ಮಾಡಬಾರ್ದು, ಮೇಲೆ ಬ್ರಾಂಚಸ್ ಮಾತ್ರ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದೆಲ್ಲ ದಾಸವಾಳ ಒಣಗ್ತಾ ಇದೆ. ಹೂ ಬಿಡಲ್ಲ, ಮತ್ತು ಒಂದೊಂದೇ ಹೂ ಬಿಡೋದು ನಿಮಗೆ. ಎಲ್ಲ ಒಣಗ್ತಾ ಇದೆ ಎಲ್ಲ ಗಿಡಗಳು. ಇದು ನೋಡಿ ಲೆಮನ್ ಗ್ರಾಸ್ ನಿಮಗೆ ನೀರಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಫ್ಲೇವರ್ ಇರುತ್ತೆ. ಮತ್ತು ಮಜ್ಜಿಗೆಗೂ ನಾವು ಹಾಕ್ಕೊಂಡು ಊಟ ಮಾಡ್ಬೋದು, ಕಟ್ ಮಾಡಿ ಶುಂಠಿ ಥರ. ನೋಡಿ, ಇದು ಒಂದು ದೊಡ್ಡ ಮರ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಿಮಗೆ. ಇದು ಯಾವ ಮರ ಅಂದರೆ ಆಲ್ ಸ್ಪೈಸಸ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಸರ್ವ ಸಾಂಬಾರ ಅಂತ ಅಂದ್ಬಿಟ್ಟು, ಪಲಾವ್ ಎಲೆ ಅಂತ ಹೇಳ್ತೀವಲ್ಲ, ಎಲ್ಲ ಒಂದೇ ನಮಗೆ ಫ್ಲೇವರು ಇದರಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಚಕ್ಕೆ, ಲವಂಗ, ದಾಲ್ಚಿನ್ನಿ, ಏಲಕ್ಕಿ ನರ್ಸರಿಲಿ ಸಿಗುತ್ತೆ. ಇದು ಆಲ್ ಸ್ಪೈಸ್ ಪ್ಲ್ಯಾಂಟ್ ಅಂತ ಕೇಳಿದ್ರೆ ಕೊಡ್ತಾರೆ. ಇದು ನೋಡಿ, ಇದೊಂದು ರೆಡ್ ದಾಸವಾಳ. ಎಲ್ಲ ಎಲೆ ಉದುರಿ ಎಲ್ಲ ಇದಾಗ್ತಾ ಇದೆ. ಇದು ನೋಡಿ, ಇದು ಒಂದು ಮಡಿಕೆ ಇದೆ ಇಲ್ಲಿ. ಇದು ನಾನು ನನ್ನ ಅತ್ತೆ ಮನೆಯಿಂದ ತಂದಿರೋಂಥದ್ದು, ಊರಿಂದ. ಅವರೆಲ್ಲ ಆವಾಗೆಲ್ಲ ಈ ಥರದ್ರಲ್ಲೇ ಅಡುಗೆ ಮಾಡ್ತಾಯಿದ್ರು. ಈ ಥರದ್ದು ತುಂಬ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ನಾನು ತುಂಬ ಗಿಡಗಳನ್ನ ಹಾಕಿದ್ದೀನಿ. ಈ ಥರ ದೊಡ್ಡದು ಎಲ್ಲ ಬಾನಿಗಳು ಅಂತ ಬರ್ತಾಯಿತ್ತಾಗ ರಾಗಿ ತುಂಬ್ಸೋಕ್ಕೆ. ಆ ಥರದ್ದು ಇದೆ, ನಾನು ತೋರಿಸ್ತೀನಿ ನನ್ನ ಮುಂದಿನ ವೀಡಿಯೋಗಳಲ್ಲಿ. ಇದಕ್ಕೆ ನಾನು ಸಿಮೆಂಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಡ್ಯಾಮೇಜ್ ಆಗಿರೋದನ್ನು ಇಟ್ಕೊಂಡಿದ್ದೀನಿ. ಇದೊಂದು ಸ್ಮಾಲ್ ಅಪ್ಡೇಟ್ ಜೊತೆ ಇವತ್ತಿನ ಗಾರ್ಡನ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.